ಹಾಯ್, ಯಾವುದೋ ಒಳ್ಳೆ ಮಿಲ್ಸೆ ಹೊಡೆದಿದ್ದೀರಾ? ವೆರಿ ನೈಸ್ ವೆರಿ ನೈಸ್. ಮಾರ್ನಿಂಗ್ ಟೈಮು ಒಂದು ಕಿಕ್ ಸ್ಟಾರ್ಟ್ ಆಗಿರೋ ಇಷ್ಟಿನೇ ಇಲ್ವಲ್ಲ ಗುರು ನಿಂದು. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ನಾವು ನೆನಪಿದ್ದೀವಾ? ನಮ್ಮನ್ನೆಲ್ಲ ಎಲ್ಲಿ ನೆನಪಿಕ್ಕೋತೀರ ಬಿಡಿ, ನಾವೆಲ್ಲ ಮಂತ್ಲಿ ಕಂಟೆಂಟ್ ಕೊಡೋರು. ಡೈಲಿ ಕಂಟೆಂಟ್ ಕೊಡೋರಾಗಿದ್ದರೆ ನೆನಪಲ್ಲಿ ಇರ್ತೀವಿ. ಸರಿ ಹೋಗಲಿ ಬಿಡಿ. ನಾನಿವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಬಾರಿ ಹೋಗಿದ್ದೀನಿ, ಆದರೆ ಫಸ್ಟ್ ಟೈಮು ವ್ಲಾಗ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಈ ಪ್ಲೇಸ್ ಬಂದು ಬಲ್ಲಾಳ ಸರ್ಕಲ್ಲು. ರಿಟರ್ನ್ ಬರಬೇಕಾದ್ರೆ ಈ ಪ್ಲೇಸಲ್ಲಿ ಒಬ್ಬರನ್ನ ಮೀಟ್ ಮಾಡಿಸ್ತೀನಿ ನಿಮಗೆ. ಆನೆ ನಡೆದಿದ್ದೆ ದಾರಿ ಅದು ಕಾಡಲ್ಲಿ, ಹಸು ನಡೆದಿದ್ದೆ ದಾರಿ ಅದು ಮೈಸೂರು ರೋಡಲ್ಲಿ. ಚಾಮುಂಡಿ ಬೆಟ್ಟ ನೋಡಿ, ಮಂಜು ಕವಿದ ವಾತಾವರಣ. ನಿನ್ನೆ ಮೈಸೂರಿಗೆ ಮಳೆ ಹೊಡಿತು, ಆ ಮಳೆಗೆ ಮೈಸೂರು ಸಿಟಿ ಫುಲ್ಲು ಕ್ಲೀನ್ ಆಗ್ಬಿಟ್ಟಿದೆ. ವಾವ್, ಪೊಲೀಸ್ ಕುದುರೆಗಳು ಎಷ್ಟು ಚೆನ್ನಾಗಿವೆ ನೋಡಿ. ನನ್ನ ಸವಾರಿನೂ ಕುದುರೆ ಮೇಲೆ ಹೋಗ್ತಾ ಇರೋರ ಸವಾರಿನೂ ಎರಡೂ ಒಂದೇ. ನಂದು ಬೈಕು, ಅವ್ರದ್ದು ಕುದುರೆ ಅಷ್ಟೇ, ಫೀಲ್ ಮಾತ್ರ ಎರಡೂ ಒಂದೇ. ಈ ಪೊಲೀಸ್ ಕುದುರೆಗಳಿಗೂ ಮೈಸೂರು ಸಿಟಿ ಒಳಗಡೆ ಟಾಂಗ ಎಳೆಯೋ ಕುದುರೆಗಳಿಗೂ ಎಷ್ಟೊಂದು ಡಿಫ್ರೆಂಟ್ ಇದೆ ಅಲ್ವಾ? ಟಾಂಗ ಎಳೆಯೋ ಕುದುರೆಗಳು ಒಳ್ಳೆ ಎಕ್ಸ್ಪಲ್ಸ್ ಥರ ಸಣ್ಣಕ್ಕಿರ್ತವೆ. ಈ ಪೊಲೀಸ್ ಕುದುರೆಗಳು ನೋಡಿ ಹಿಮಾಲಯನ್ ಬೈಕ್ ಥರ ದಪ್ಪಕ್ಕಿರ್ತವೆ. ಯಾರಿಗೆಲ್ಲ ಗೊತ್ತಿದೆ, ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಬಿಟ್ಟರೆ ಮೈಸೂರು ಸಿಟಿ 40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾವುದೇ ರೀತಿ ಬೆಟ್ಟ ಗುಡ್ಡಗಳಿಲ್ಲ. ಸಿಟಿ ಒಳಗಡೆಯಿಂದ ಚಾಮುಂಡಿ ಬೆಟ್ಟ ನೋಡಿದ್ರೆ ಅದು ಜಸ್ಟ್ ನಾರ್ಮಲ್ ಬೆಟ್ಟ ರೀತಿಯೇ ಕಾಣಿಸುತ್ತೆ. ಸಿಟಿಯಿಂದ ಸ್ವಲ್ಪ ದೂರದಿಂದ ನೋಡಿದಾಗ ಚಾಮುಂಡಿ ಬೆಟ್ಟ ಮೈಸಾಸುರ ಮಲಗಿರೋ ಆಕಾರದಲ್ಲಿ ಕಾಣಿಸುತ್ತೆ. ಇವಾಗ ತಿರುಪತಿಗೆ ಹೋಗ್ಬೇಕಾದ್ರೆ ಅಲ್ಲಿರೋ ಬೆಟ್ಟ ಗುಡ್ಡಗಳು ಯಾವ ರೀತಿ ತಿಮ್ಮಪ್ಪ ಮಲಗಿರೋ ಆಕಾರದಲ್ಲಿ ಕಾಣಿಸುತ್ತೆ, ಅದೇ ರೀತಿ ಚಾಮುಂಡಿ ಬೆಟ್ಟ ಕೂಡ ಮೈಸಾಸುರ ಸತ್ತು ಮಲಗಿರೋ ಆಕಾರದಲ್ಲಿ ಕಾಣಿಸುತ್ತೆ. ಆ ಮೈಸಾಸುರನ ಎದೆ ಭಾಗ ಏನಿದೆ ಅಲ್ಲೇ ಚಾಮುಂಡಿ ತಾಯಿ ದೇವಸ್ಥಾನ ಇರೋದು. ಆ ಚಾಮುಂಡಿ ತಾಯಿ ದೇವಸ್ಥಾನನ ಅಲ್ಲೇ ಯಾಕೆ ಕಟ್ಟಿದ್ದಾರೆ ಅಂತಂದರೆ, ಮೈಸಾಸುರನ ಸಂಹಾರ ಮಾಡಬೇಕಾದ್ರೆ ಚಾಮುಂಡಿ ತಾಯಿ ತ್ರಿಶೂಲದಿಂದ ಎದೆ ಭಾಗಕ್ಕೆ ಚುಚ್ಚಿರೋದ್ರಿಂದ ಆ ದೇವಸ್ಥಾನನ ಆ ಎದೆ ಭಾಗದಲ್ಲೇ ಕಟ್ಟಿದ್ದಾರೆ. ಈ ಆಕಾರನ ನೀವು ನೋಡಬೇಕು ಅಂತಂದರೆ ಎಲ್ಲ ಭಾಗದಿಂದ ನೋಡಿದ್ರೆ ಕಾಣಿಸಲ್ಲ. ಈ ವಿಜಯನಗರ, ಈ ದಟ್ಟಗಳ್ಳಿ ಮತ್ತು ಈ ಜೈಪುರ ಈ ಕಡೆಯಿಂದ ನೋಡಿದ್ರೆ, ಈ ಪ್ಲೇಸಿಂದ ನೋಡಿದ್ರೆ ಆ ಆಕಾರ ಏನಿದೆ ಅದು ನಿಮಗೆ ಕಾಣಿಸುತ್ತೆ. ಈ ವಿಷಯನ ನಾನು ಯಾವುದೇ ರೀತಿ ರೀಲ್ಸಲ್ಲಾಗಲಿ ಯೂಟ್ಯೂಬಿಂದಾಗಲಿ ವಿಡಿಯೋಗಳಿಂದಾಗಲಿ ನೋಡಿ ತಿಳ್ಕೊಂಡಿಲ್ಲ. ಯಾರೋ ದೊಡ್ಡವ್ರು ಹೇಳಿರೋದ್ರಿಂದ ವಿಜಯನಗರದಿಂದ ಆ ಪ್ಲೇಸ್ನ ನೋಡಿ ನಾನು ತಿಳ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಬಂದಾಗ ಇಲ್ಲೇ ಹೋಗ್ತಾ ಇದ್ದಿದ್ದು, ಇಲ್ಲೇ ಆಗ್ತಾ ಇದ್ದು. ಎಷ್ಟು ಗಂಟೆ ಬಿಡೋದು? ಅಲ್ಲೆಲ್ಲ ಗಾಡಿಗಳು ನಿಂತಿರ್ತಾವಲ್ಲ. ಹಾಗಾದರೆ ಈ ಥರ ಓವರ್ ಡೌಗಳೆಲ್ಲ ತೋರಿಸ್ಕೊಂಡು ಒಂದು ಸ್ವಲ್ಪ ಪ್ರೀತಿ ಕರುಣೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಬರೋ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಸ್ಲಿಪ್ಪರ್ನ ಅಲ್ಲಿ ಇಲ್ಲಿ ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗಿರ್ತಾರೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ಲಿಪ್ಪರ್ ನೋಡೋ ಅಷ್ಟರಲ್ಲಿ ಸ್ಲಿಪ್ಪರು ಅಲ್ಲಿ ಮಿಸ್ ಆಗಿರ್ತವೆ. ಗಾಬರಿ ಆಗ್ಬಿಟ್ಟು ಅಲ್ಲಿ ಇಲ್ಲಿ ನೋಡಿಬಿಟ್ಟು ಫೈನಲಿ ಇಲ್ಲಿ ಸಿಗ್ತವೆ. ಇಲ್ಲಿ 5 ರೂಪೀಸ್ ಟ್ಯಾಕ್ಸ್ ಕಟ್ಬಿಟ್ಟು ನಿಮ್ಮ ಸ್ಲಿಪ್ಪರ್ ಬಿಡಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗೋಪುರ. ಮಾರ್ನಿಂಗ್ ಬಿಸಿಲ್ಗೂ ಗೋಲ್ಡ್ ಕಲರ್ ಪೇಂಟ್ಗೂ ಸಖತ್ತಾಗಿ ಕಾಣ್ತಾ ಇದೆ. ಹುಡುಗಿರಿಗೆ ಅಮ್ಮನವ್ರ ಟೆಂಪಲ್ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು ಇನ್ಸ್ಟಾ, ವಾಟ್ಸಪ್ಪು ಮತ್ತು ಫೇಸ್ಬುಕ್ ಸ್ಟೇಟಸ್ಗೆ ಅಪ್ಲೋಡ್ ಮಾಡಿದ್ರೆ ಮುಗೀತು ಗುರು. ಅವತ್ತಿನ ದಿನ ಎಲ್ಲ ಫುಲ್ಲು ಗುಡ್ ವೈಬ್ಸಲ್ಲೇ ಇರ್ತಾರೆ. ಸೀರಿಯಲಿರೋ ಫೋಟೋ ಅಪ್ಲೋಡ್ ಮಾಡಿರೋ ಹುಡುಗಿರ್ನಂತೂ ಹಿಡಿಯೋಕ್ಕೆ ಆಗಲ್ಲ. ಅವರು ಗುಡ್ಗೆ ಗುಡ್ ವೈಬ್ಸು. ನಮ್ಮ ಹುಡುಗರು ಸುಮ್ಮನೆ ಇರ್ತಾರಾ? ಸ್ಟಾರ್ಟ್ ಮಾಡ್ತಾರೆ ಸೂಪರು, ಮಾರ್ಬಲೆಸ್ಸು, ಗಾಜಿಯಸ್ಸು, ಅರ್ಕುಲೆಸ್ಸು ಅಂತ ಕಮೆಂಟ್ಗಳು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹುಡುಗಿರಿಗೆ ಸಾಕಲ್ವಾ ಆ ದಿನ ಫುಲ್ ಖುಷಿಯಾಗಿರೋಕ್ಕೆ. ನಾನು ನೋಡಿ ಅಲ್ಲಿ ಬಳಸ್ಕೊಬಂದೆ, ಇಲ್ಲೇ ಓಪನ್ ಆಗೈತೆ. ಅಣ್ಣ ನೋಡಿ ಗ್ಯಾಪಲ್ಲಿ 20 ಮಿನಿಟ್ಸ್ ಮಧ್ಯಾಹ್ನ ಮಾಡ್ಕೊಬಿಟ್ಟ. 1 hour later. ಅಲ್ಲ ಗುರು, ಅಲ್ಲಿ ಬಿದ್ದಿರೋ ಶೂನ ಎತ್ಕೊಬಂದು ಇಟ್ಕೊಂಡವ್ರು ನೀವು. ಒಳಗಡೆ ಮ್ಯಾಟ್ ಕಾಣ್ತಲ್ಲ ಹುಡ್ಕೊಡು ಅಂತಂದ್ರೆ ಎಲ್ಲಿ ಗೊತ್ತಿಲ್ಲ ಅಂತೀಯಲ್ಲ ಗುರು. ನನಗೆ ಅವೆಲ್ಲ ಗೊತ್ತಿಲ್ಲ. ಬೇರೆ ಯಾರ್ದಾರು ಶೂ ಅಲ್ಲಿ ಇದ್ರೆ ಎತ್ಕೊಡು. ಶೂ ಒಳಗಡೆ ಇರೋ ಮ್ಯಾಟ್ನು ಎಲ್ಲೋಗಿ ಬಿಡಿಸ್ಕೊ ಬಂದವ್ರೆ. ಕೇಳಿದ್ರೆ ಕ್ಯಾರೆ ಅಂತ ಇಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ರಿಟರ್ನ್ ಬರಬೇಕಾದ್ರೆ ಒಬ್ಬರನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳದ್ನಲ್ಲ, ಬನ್ನಿ ಅವ್ರನ್ನ ಮೀಟ್ ಮಾಡ್ಕೊ ಬರೋಣ. ನಾವು ಇವಾಗ ಬಂದಿರೋದು ಕೃಷ್ಣಮೂರ್ತಿಪುರಮಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಈ ಮಠದ ಹೆಸರು ಬಂದು ಅಭಿನವ ಮಂತ್ರಾಲಯ ಅಂತ. ಬನ್ನಿ ಒಳಗಡೆ ಹೋಗೋಣ. ಈ ಮಠದ ಸ್ಥಾಪನೆ ಯಾವಾಗಾಯಿತು ಅಂತಂದರೆ 1947ರಲ್ಲಿ, ಅಂದರೆ ನಮಗೆ ಸ್ವಾತಂತ್ರ್ಯ ಯಾವಾಗ ಬಂತು ಆವಾಗ ಇದ್ರ ಸ್ಥಾಪನೆ ಆಯಿತು. ಇದನ್ನು ಕಟ್ಟಿಸಿದವ್ರು ಬಂದು ಶ್ರೀ ನಂದಗುಡಿ ಹನುಮಂತರಾವ್ ಅಂತ, ಮೂಲತಃ ಮೈಸೂರಿನ ಚಾಮುಂಡಿಪುರಂನವರು. ನಿಮಗೆ ಮೀಟ್ ಮಾಡಿಸ್ತೀನಿ ಅಂತಂದಲ್ಲ, ಅವ್ರು ಇವರೇ ನೋಡಿ, ರಾಘವೇಂದ್ರ ಸ್ವಾಮಿಗಳು. ಈ ಪ್ಲೇಸ್ ಬಂದು ರಾಘವೇಂದ್ರ ಸ್ವಾಮಿಗಳ ಪ್ರವಚನ ಮಾಡುವಂಥ ಪ್ಲೇಸು. ಇದು ಯಾವುದಾದ್ರು ಫಂಕ್ಷನ್ ನಡೆದಾಗ, ಆರಾಧನೆ ನಡೆದಾಗ ಇಲ್ಲೆಲ್ಲ ತುಂಬ ಜನ ಕುಂತ್ಕೊಂಡು ಅವ್ರ ಕಥೆಗಳು ಕೇಳ್ತಾರೆ. ಅವಾಗವಾಗ ಮಾಡ್ತಾ ಇರ್ತಾರೆ, ಬಟ್ ಇವತ್ತೇನು ಮಾಡ್ತಾಯಿಲ್ಲ. ಬನ್ನಿ ಇಲ್ಲಿ ಮುಂದೆ ಗೋಶಾಲೆ ಇದೆ.
ಯಾವುದಾದ್ರು ಮಠ ಮತ್ತು ದೇವಸ್ಥಾನಗಳಿಗೆ ಹೋದಾಗ ನನಗೆ ಜಾಸ್ತಿ ಅಟ್ರಾಕ್ಟ್ ಆಗೋ ಪ್ಲೇಸ್ ಬಂದು ಗೋಶಾಲೆ. ನೋಡಿ ಇಲ್ಲಿರೋ ಈ ಹಸುಗಳಿಂದ ಬರೋವಂಥ ಹಾಲಾಗಲಿ ಬೆಣ್ಣೆ ಆಗಲಿ ತುಪ್ಪ ಆಗಲಿ ರಾಯರಿಗೆ ಮತ್ತು ರಾಯರ ಭಕ್ತರಿಗೆ ಸೇರುತ್ತೆ. ಈ ಹಸು ಇದೆಯಲ್ಲ ಇದು ಗುಜರಾತಿ ಕಡೆ ಜಾಸ್ತಿ ಬರೋದು. ಇದ್ರ ಬ್ರೀಡ್ ಹೆಸರು ಬಂದು ಗಿರ್ ಅಂತ. ನಮ್ಮ ಮನೇಲಿ ಒಂದು ಚಿಕ್ಕ ಕರು ಇದೆ. ಆ ಕರುನೇ ತುಂಬ ರಫ್ ಗುರು, ಹಿಡಿಯೋಕೆ ಆಗಲ್ಲ. ನೋಡಿ ಇಲ್ಲೂ ಹಸುಗಳಿವೆ.